ಬೆಂಗಳೂರಿನ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಕಾಚಾರ್ಕನಹಳ್ಳಿ ವಾರ್ಡ್ ನಂಬರ್ 30ರಲ್ಲಿ ಜನರಿಗೋಸ್ಕರ ದಿನನಿತ್ಯ ದುಡಿಯೋ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ರೆಡ್ಡಿರವರು ಮತ್ತು ಶ್ರೀಮತಿ ಶೋಭಾ ಬಿ ರವರು ದಿನನಿತ್ಯ ಬಡವರಿಗೋಸ್ಕರ ಸಹಾಯ ಮಾಡುತ್ತಿದ್ದು, ಕಾಚಾರ್ಕನಹಳ್ಳಿ ನಾಗರಿಕರು ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ರೆಡ್ಡಿರವರನ್ನ ತುಂಬು ಹೃದಯದಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜನರ ಮೆಚ್ಚುಗೆಗೆ ಸ್ಪಂದಿಸಿದ ಶ್ರೀ ಜಯಪ್ರಕಾಶ್ ರೆಡ್ಡಿರವರು ಮಾತನಾಡಿ, ದೇವರ ಆಶೀರ್ವಾದ ಇರುವವರೆಗೂ ನಾನು ಜನರಿಗೋಸ್ಕರ ದುಡಿಯುವುದರ ಜೊತೆಗೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ JP ನಿಮ್ಗೆ ಗೊತ್ತಿರೋ ಥರ ನಾನೊಂದು ಮೂರು ಸಿನಿಮಾ ಮಾಡಿದ್ದೀನಿ. ಪ್ರೊಫೆಷ್ನಲ್ ಆಗಿ ನಾನೊಂದು ಅಡ್ವೊಕೇಟು. ಇವತ್ತು ನಾನು ಇಲ್ಲಿ ಬರೋ ಕಾರಣ ಬಂದು ನಮ್ಮ ರಗಣ್ಣ ಅಂತ ನಮ್ಮ ಊರವರೇ ಅವರು ಎಲ್ಲರಿಗೂ ತುಂಬ ಸೇವೆಗಳು ಮಾಡ್ತಾರೆ. ನಾನು ನೋಡೋಕ್ಕೆ ವಿಶ್ ಮಾಡೋಕ್ಕೆ ಬಂದೆ. ಅಂದರೆ ಅವರು ಜನರನ್ನ ಕರೆದು ಎಷ್ಟು ಚೆನ್ನಾಗಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಅದೇ ಥರ ನಾನು ಮಾಡ್ತೀನಿ. ಅವರೊಂದು ಬೆಂಬಲ, ಅವರೊಂದು ಇನ್ಸ್ಪಿರೇಷನ್ ನನಗೆ. ಅದೇ ಥರ ನಾನು ಈ ಕಾಚನಹಳ್ಳಿಯಲ್ಲಿ ಮಾಡಿಕೊಂಡು ತುಂಬ ಸೇವೆ ಮಾಡ್ತಾಯಿದ್ದೆ. ಆದರೆ ಯಾವ ಪೊಲಿಟಿಕಲ್ ಮೋಟಿವ್ ಇರಲಿಲ್ಲ. ಹೋಗ್ತಾ ಏನಾಯಿತು, ಜನ ಬಂದು ನನ್ನ ಕೇಳಿದ್ರು, ಏನಪ್ಪ ನೀನು ಈ ಥರನೇ ಮಾಡೋಗಿದೆ, ದೊಡ್ಡ ಲೆವೆಲಲ್ಲಿ ಮಾಡ್ಬೇಕು, ನಿನ್ನ ಹತ್ರ ನೀನೊಂದು ಲೀಡ್ರ್ ಯಾಕೆ ಆಗಬಾರ್ದು ಅಂತ ನನ್ನ ತುಂಬ ಕೇಳಿದ್ರು. ಹಂಗೂ ನಾನು ತುಂಬ ಯೋಚನೆ ಮಾಡಿ ಒಂದು 15 ವರ್ಷ ಯೋಚನೆ ಮಾಡಿದೆ ನಾನು. ಯಾಕಂದರೆ ಫಸ್ಟ್ ಕಂಟೆಸ್ಟೆಂಟ್ MLA ಇಂಡಿಪೆಂಡೆಂಟ್ ನಾನೇ ಹಾಕಿದ್ದು ಕಾಚನಹಳ್ಳಿಯಲ್ಲಿ, ಸರ್ವಜ್ಞ ನಗರ ವಾರ್ಡು. ತುಂಬ ಚಿಕ್ಕ ಹುಡುಗನಾಗಿದ್ದೆ. ಇವಾಗ ಒಂದು ಮಟ್ಟಕ್ಕೆ ಬೆಳೆದಿದ್ದೀನಿ, ಒಂದು ನಾಲೆಜ್ ಇದೆ, ಮತ್ತು ಲಾ ಇದೆ ನನ್ನ ಹತ್ರ. ನಮ್ಮ ಜನಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ಸಿದ್ಧ ಇರ್ತೀನಿ. ಒಂದು ಲಾ ಆ್ಯಂಡ್ ಆರ್ಡರ್ನ ತುಂಬ ಚೆನ್ನಾಗಿ ನೋಡೋಕ್ಕೆ ಇಲ್ಲಿ ಪ್ರಯತ್ನ ಪಡ್ತೀನಿ. ಆಮೇಲೆ ನಮ್ಮ ಕಾಚನಹಳ್ಳಿಯಲ್ಲಿ ಫುಲ್ಲು ಗಿಡಗಳಾಗಬೇಕು, ಗ್ರೀನ್ರಿ ಮಾಡಬೇಕು ಅಂತ ಇನ್ನೊಂದು ಆಸೆ ನನಗೆ. ಇದೊಂದು 2 ಆಸೆಗಳು ಫಸ್ಟ್ ಈಡೇರಿಸ್ಬಿಟ್ಟು ಮಿಕ್ಕಿದೆಲ್ಲ ದೊಡ್ಡವರೆಲ್ಲ ಮಾಡಿಕ್ಕಿದ್ದಾರೆ, ಅದನ್ನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಾಚನಹಳ್ಳಿ ವಾರ್ಡ್ 30ಗೆ ನಾನು ಆಕಾಂಕ್ಷಿ, ನಾನಂದರೆ ನಮ್ಮ ಹೆಂಡತಿ ಶೋಭಾ JP ಅಂತ ಟ್ರೈ ಮಾಡ್ತಾಯಿದ್ದೀವಿ. ದೇವರಿಚ್ಛೆ, ಜನರ ಬೆಂಬಲ, ಜನರ ಆಶೀರ್ವಾದ ಇದ್ದರೆ 100% ಟಿಕೆಟ್ ಸಿಗ್ಬೋದು. ಇಲ್ಲಾಂದರೆ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡೋಕ್ಕೂ ರೆಡಿ ಇದ್ದೀನಿ. ಆಮೇಲೆ ದೇವ್ರಿಗೆ ಬಿಟ್ಟಿದ್ದು ಜೈ ಹಿಂದ್, ಜೈ ಕರ್ನಾಟಕ. ಮೋಟಿವ್ ಇವಾಗ ರಗಣ ಮಾಡ್ತಾ ಇರೋ ಥರ ನಾವು ಯಾವ ಪೊಲಿಟಿಕಲ್ ಮೋಟಿವ್ ಇಟ್ಕೊಂಡು ಮಾಡಿಲ್ಲ. ನಾವು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಇಷ್ಟವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮೇಲೆ ನಾವು ಅಂದ್ಕೊಂಡ್ವಿ ಸರ್ಕಾರದ ಕಡೆಯಿಂದನೂ ಇನ್ನೂ ಮಾಡ್ಬೋದಲ್ಲ ಜನಕ್ಕೆ. ನಾವೇ ಎಷ್ಟು ಮಾಡ್ತೀವಿ ಒಳ್ಳೆತನ ಒಂದು ಮೋಟಿವ್ ಇಲ್ಲದೆ ಬೇರೆಯವರು ಹೆಲ್ಪ್ ಮಾಡಬೇಕು ಅನ್ನೋ ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ. ಅದಕ್ಕೆ ಮೋಸ್ಟ್ಲಿ ಜನರೆಲ್ಲ ಒಂದು ಆಸೆ ಪಡ್ತಾರೆ, ನಮ್ಮಂಥ ಯೂತ್ಸು, ಯಂಗ್ ಲೀಡರ್ಸು ಹೊಸ ಮುಖ ನೋಡಬೇಕು ಅಂತ ತುಂಬ ಇಷ್ಟಪಡ್ತಾರೆ ಕಾಚನಹಳ್ಳಿ. ನಾನು ಹೊಸ ಮುಖ ಅಲ್ಲ, ಹಳೆ ಮುಖನೇ, ಆದರೆ ಪೊಲಿಟಿಕಲ್ಲಿ ಹೊಸ ಮುಖ. ಸೊ ನಮ್ಮ ಹೆಂಡತಿ ನೋಡೋಣ, ದೇವರಿದ್ದಾರೆ, ನಿಮ್ಮ ಬೆಂಬಲ ಇರಬೇಕು. ನಮಸ್ಕಾರ. ಸಕಾರಾತ್ಮಕತೆ ಮತ್ತು ಶಾಂತಿ, ನೆಮ್ಮದಿ, ಹೊಸ ಆರಂಭವನ್ನು ತರಲಿ ಎಂದು ಕೋರುತ್ತೇವೆ. ನಮಸ್ಕಾರ. ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ